ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಲೋಕತಂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೆಜೆ ಹಳ್ಳಿ ಸುರೇಶ್. ಪ್ರಿಯರೇ, ನಾನೀಗ ಒಂದು ಕ್ಷೇತ್ರದ ಬಗ್ಗೆ ನಿಮಗೆ ರಾಜಕೀಯ ಚಿತ್ರಣ, ಅಲ್ಲಿನ ಪರಿಸ್ಥಿತಿ, ಅಲ್ಲಿನ ಬಲಾಬಲ ಹೇಗಿದೆ, ಯಾರ ಪರವಾಗಿ ಜನರು ಮಣೆ ಆಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಚರ್ಚೆ ಮಾಡುವಂತ ಪ್ರಯತ್ನ ಮಾಡೋಣ. ನಾನೀಗ ನಿಮ್ಮ ಮುಂದೆ ಚರ್ಚೆ ಮಾಡ್ತಿರುವಂತ ವಿಷಯ ಯಾವ ಕ್ಷೇತ್ರಪ್ಪ ಅಂದ್ರೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ. 2 ಬಾರಿ ಇಲ್ಲಿ ಸಂಸದರಾಗಿ ಆಯ್ಕೆಯಾದಂತಹ ಪ್ರತಾಪ್ ಸಿಂಹ ಅವರು ಇದೀಗ ಟಿಕೆಟ್ ವಂಚಿತರಾಗಿದ್ದಾರೆ. ನನಗೆ ಹೇಳಿ, ಈ ಕೆಲಸನ ಪ್ರತಾಪ್ ಸಿಂಹ ಮಾಡಿಲ್ಲ, ಅದಕ್ಕೋಸ್ಕರ ಅವನು ಬೇಡ ಅಂಥೇಳಿ ಒಂದು ಕೆಲಸ ಆಯಿತು. ಈ ಭಾಗದಲ್ಲಿ ಹಿಂದುತ್ವ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಈ ವಿಷಯದಲ್ಲಿ ನನ್ನನ್ನು ಮ್ಯಾಚ್ ಮಾಡೋರು ಇನ್ನೊಬ್ರು ಯಾರು ಇದ್ದರೆ ಹೇಳ್ಬಿಡ್ರಿ. ಕ್ಷೇತ್ರದಾದ್ಯಂತ ಅಭಿವೃದ್ಧಿಯ ಹೊಳೆಯನ್ನೇ ಹರಿಸಿದ್ದೇನೆ ಅಂತ ಹೇಳ್ತಾ ಬಂದಿದ್ದ ಪ್ರತಾಪ್ ಸಿಂಹ ಅವರಿಗೆ ಇದೀಗ ಅನಿವಾರ್ಯವಾಗಿ ಹೈಕಮಾಂಡ್ನ ನಿರ್ದೇಶನವನ್ನ ಒಪ್ಪಿಕೊಳ್ಳುವಂತ ಅನಿವಾರ್ಯ ಬಂದಿದೆ. ಬೆಂಗಳೂರು ಮೈಸೂರು ಹೈವೇ ಮಾಡಿದ್ದೀನಿ, ರಿಂಗ್ ರೋಡ್ ಮಾಡಿದ್ದೀನಿ, ಏರ್ಪೋರ್ಟ್ ರಿವೈವ್ ಮಾಡಿದ್ದೀನಿ, ಹೊಸ ಏರ್ಪೋರ್ಟ್ ಮಾಡಿಸ್ತಾ ಇದ್ದೀನಿ, ರಿಂಗ್ ರೋಡ್ಗೆ ಲೈಟ್ ಹಾಕ್ಸಿದ್ದೀನಿ, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ತಂದಿದ್ದೀನಿ, 12 ಟ್ರೈನ್ ತಂದಿದ್ದೀನಿ, 13ನೇದು ಕೂಡ 12ನೇ ತಾರೀಕು ಇನ್ನೊಂದು ತೊಗೊಂಬರ್ತಾಯಿದ್ದೀನಿ, 11ನೇ ತಾರೀಕು 12ನೇ ಟ್ರೈನ್ ಇನಾಗ್ರೇಟ್ ಮಾಡ್ತಾಯಿದ್ದೀನಿ. ಏರ್ಪೋರ್ಟ್ ಜೊತೆಗೆ ರೈಲ್ವೆ ಸ್ಟೇಷನ್ ಕೂಡ ಹೊಸದು ಮಾಡಿಸ್ತಾ ಇದ್ದೀನಿ, ಇನ್ಲ್ಯಾಂಡ್ ಕಂಟೈನರ್ ಡಿಪೋ ತೊಗೊಂಬಂದಿದ್ದೀನಿ. ಏನು ಕೆಲಸ ಹೇಳಬೇಕು, ಎಲ್ಲ ಕೆಲಸವನ್ನು ಮಾಡಿದ್ದೀನಿ. ಮಡಿಕೇರಿಗೆ 4 ಲೈನ್ ಹೈವೇ ಮಾಡಿಸ್ತಾ ಇದ್ದೀನಿ. ಔಟರ್ ಪೆರಿಫೆರಲ್ ರಿಂಗ್ ರೋಡನ್ನ ತರಬೇಕು ಅಂತ ಇವತ್ತೇ ಪ್ಲಾನ್ ಮಾಡಿದ್ದೀನಿ. ಬೆಂಗಳೂರಲ್ಲಿ ಇಷ್ಟು ವರ್ಷ ತರೋಕ್ಕಾಗಿಲ್ಲ ಅವ್ರ ಕೈಲಿ, ಇಷ್ಟು ಜನ ಪಾಲಿಟಿಷಿಯನ್ಸು ಕರ್ನಾಟಕನ ಆಳ್ದವ್ರ ಕೈಲಿ ತರೋಕ್ಕಾಗಿಲ್ಲ, ಆದರೆ ಮೈಸೂರಿಗೆ ತರ್ತಾಯಿದ್ದೀನಿ ನಾನು. ಮೈಸೂರು ಮೊದಲನೇ ಸಿಟಿ, ಔಟರ್ ಪೆರಿಫೆರಲ್ ರಿಂಗ್ ರೋಡನ್ನ ಬರುವಂಥ ಮೊದಲನೇ ಸಿಟಿ ಆಗುತ್ತೆ. ಮೈಸೂರಿಗೆ ಕ್ರಿಕೆಟ್ ಸ್ಟೇಡಿಯಂ ತರೋಕ್ಕೆ ಅಂತ ಹೊರಟಿದ್ದೀನಿ. ಅದ್ರ ಜೊತೆಗೆ ಮೈಸೂರಿನಲ್ಲಿ ಕುಡಿಯೋ ನೀರನ್ನು ಜೊತೆಗೆ 2 ವರ್ಷದಲ್ಲಿ ಟ್ಯಾಪ್ ತಿರುಗಿಸಿದ್ರೆ ಗ್ಯಾಸು ಬರಬೇಕು, ಅದನ್ನು ಮಾಡ್ತೀನಿ ಅಂತ ನಾನು ಪ್ರಾಮಿಸು ಕೂಡ ಮಾಡಿದ್ದೀನಿ. ಗ್ರೇಟರ್ ಮೈಸೂರು ಮಾಡೋಕ್ಕೆ ಕೊಟ್ಟಿದ್ದೀನಿ, ಎಲ್ಲ ಕೆಲಸ ಮಾಡಿದ ಜೊತೆಗೆ ಮೆಟ್ರೋ ಥರ ಕೊಟ್ಟಿದ್ದೀನಿ. ಯಾರ ಕೈಲಿ ಪ್ರಾಮಿಸ್ ಮಾಡೋಕ್ಕಾಗುತ್ತೆ? ನಾನು ಮೊದಲೇ ಯಾಕೆ ಇದು ವಿಶೇಷ ಕ್ಷೇತ್ರ ಅಂತ ಹೇಳಿದೆ ಅಂದರೆ, ಸಂಸದ ಅವರ ಪ್ರತಾಪ್ ಸಿಂಹ ಅವರ ಬದಲಾಗಿ ರಾಜವಂಶಸ್ಥರಾಗಿರುವಂತಹ ಯದುವೀರ್ ಅವರು ಅಖಾಡಕ್ಕೆ ಇಳಿದಿದ್ದಾರೆ. BJPಯಿಂದ ಅವರು ಅಖಾಡಕ್ಕೆ ಇಳಿತಿದ್ದಾರೆ. ಈಗಾಗಲೇ JDS ಮತ್ತು BJP ಮೈತ್ರಿ ಮಾಡಿಕೊಂಡಿದೆ. ಇದು ಒಂದು ಕಡೆ ಆದರೆ, ಇನ್ನು ಕಾಂಗ್ರೆಸ್ಸು ಅಳೆದು ತೂಗಿ ನೋಡುವ ಪ್ರಯತ್ನವನ್ನು ಮಾಡ್ತಿದೆ. ಈ ಕಣದಲ್ಲಿ ಯಾರನ್ನು ಇಳಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮುಳುಗಿದೆ. ಒಂದು ರಾಜವಂಶಸ್ಥರ ಕುಡಿಯಾಗಿರುವಂತಹ ಯದುವೀರ್ ಅವರ ಸ್ಪರ್ಧೆ, ಇನ್ನೊಂದು ರಾಜ್ಯದ ದೊರೆಯಾಗಿರುವಂತಹ ಸಿದ್ದರಾಮಯ್ಯ ಅವರ ಪ್ರತಿಷ್ಠೆಯ ಒಂದು ವಿಷಯ ಆಗಿದೆ. ಯಾಕೆಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ಕ್ಷೇತ್ರವನ್ನು ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ, ನಂಗೆ ಗೆಲ್ಲಲೇಬೇಕು, ಯಾಕೆಂದರೆ ಪ್ರತಿಷ್ಠೆಯ ವಿಷಯ, ಮತ್ತು ರಾಜ್ಯದ ದೊರೆಯಾಗಿದ್ದೀನಿ ನಾನು, ಯಾವುದೇ ಕಾರಣಕ್ಕೂ ಬಿಟ್ಕೊಡಬಾರ್ದು ಅನ್ನೋ ವಿಚಾರ. ಆದರೆ ಇನ್ನು BJPಗೆ ಈ ಕ್ಷೇತ್ರ ಈಗಾಗಲೇ ಭದ್ರಕೋಟೆಯಾಗಿ ರೂಪುಗೊಂಡಿದೆ, ಮೈಸೂರು ಮತ್ತು ಕೊಡಗು ಕ್ಷೇತ್ರ. ಹಾಗಾಗಿ ಯದುವೀರ್ ಅವರ ಎದುರಾಳಿಯಾಗಿ ಸಿದ್ದರಾಮಯ್ಯ ಅವರ ಮಗ ಯತೀಂದ್ರ ಅವ್ರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ಚರ್ಚೆಗಳು ಕೂಡ ತುಂಬ ಜೋರಾಗಿ ನಡೀತಾ ಇದೆ. ಆದರೆ ಅಂತಿಮವಾಗಿ ಅಲ್ಲಿನ ಮತದಾರರು ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದನ್ನು ನಾವು ಕಾದು ನೋಡಲೇಬೇಕಾಗಿದೆ. ಆದರೆ ಸದ್ಯದ ಅಲ್ಲಿನ ರಾಜಕೀಯ ಚಿತ್ರಣವನ್ನು ನಾವು ಚರ್ಚೆ ಮಾಡುವಂಥ ಪ್ರಯತ್ನ ಮಾಡೋಣ. ಮೊದಲಿಗೆ ಪ್ರತಾಪ್ ಸಿಂಹ ಅವರಿಗೆ ಯಾಕೆ ಅಲ್ಲಿ BJPಯಿಂದ ಟಿಕೆಟ್ ತಪ್ಪೋಯ್ತು ಅಂತ ಯೋಚನೆ ಮಾಡೋಣ. ಹಾಗೆ ನೋಡಿದ್ರೆ 2014ರಲ್ಲಿ ಪ್ರತಾಪ್ ಸಿಂಹ ರಾಜಕೀಯ ಕ್ಷೇತ್ರದಲ್ಲಿ ಏನೂ ಅಲ್ಲ, ಅಂಬೆಗಾಲಿಡ್ತಾ ಇದ್ರು. ಆದರೆ ಅವರು ಪತ್ರಿಕೋದ್ಯಮದಲ್ಲಿದ್ದರು, ಲೇಖನಗಳನ್ನು ಬರಿತಾ ಇದ್ರು, ಪುಸ್ತಕಗಳನ್ನು ಬರಿತಾ ಇದ್ರು, BJPಯ ಪರವಾಗಿದ್ದರು. ಇದಕ್ಕಿದ್ದಾಗೆ ಪ್ರತಾಪ್ ಸಿಂಹ ಅವರ ಹೆಸರು ಬರುತ್ತೆ. 2014ರಲ್ಲಿ ಅವರು ಸ್ಪರ್ಧೆ ಮಾಡ್ತಾರೆ. ಪ್ರಧಾನಿ ಮೋದಿಯವರ ಅಲೆಯಲ್ಲಿ ಅವರು ಗೆಲ್ತಾರೆ. ಆನಂತರ 2ನೇ ಬಾರಿಗೂ ಕೂಡ ಆಯ್ಕೆ ಆಗ್ತಾರೆ. ಈ ಬಾರಿ 3ನೇ ಬಾರಿಗೆ ಆಯ್ಕೆ ಆಗಬೇಕು, ಹ್ಯಾಟ್ರಿಕ್ ಸಾಧಿಸಬೇಕು ಅನ್ನುವಂಥ ತವಕದಲ್ಲಿದ್ದಂತಹ ಪ್ರತಾಪ್ ಸಿಂಹ ಅವರಿಗೆ ಈಗ ದೊಡ್ಡ ಆಘಾತ ಎದುರಾಗಿದೆ. ಇದು ಒಂದು ರೀತಿ ಎಲ್ಲ ರಾಜಕಾರಣಿಗಳಿಗೆ, ಯುವ ರಾಜಕಾರಣಿಗಳಿಗೆ ಒಂದು ರೀತಿ ಮೆಸೇಜ್ ಅನ್ನೋ ಥರದಲ್ಲಾಗಿದೆ. ಇಲ್ಲಿ ಯಾರೂ ಅನಿವಾರ್ಯ ಅಲ್ಲ, ಮತ್ತು ಯಾವ ಪಕ್ಷಕ್ಕೂ ಯಾರೂ ಅನಿವಾರ್ಯ ಅಲ್ಲ. ನಾನು ಎಷ್ಟೇ ಪ್ರತಿಷ್ಠಿತನಾಗಿದ್ದರೂ ಕೂಡ, ನಾನು ಎಷ್ಟೇ ಪ್ರಭಾವಶಾಲಿಯಾಗಿದ್ದರೂ ಕೂಡ, ನಾನು ಎಷ್ಟೇ ವಿವಾದಗಳನ್ನು ಮಾಡ್ಕೊಂಡಿದ್ರೂ ಕೂಡ, ನಾನು ಎಷ್ಟೇ ಪಕ್ಷದ ಪರವಾಗಿ ಕೆಲಸ ಮಾಡ್ತೀನಿ ಅನ್ನೋದಾಗಿದ್ರೂ ಕೂಡ, ಅಂತಿಮವಾಗಿ ಪಕ್ಷ ಏನನ್ನ ಹೇಳುತ್ತೆ ಅದನ್ನು ಕೇಳಬೇಕು ಅನ್ನೋದು ಕೂಡ ಈಗ ಪ್ರತಾಪ್ ಅವರ ಪಾಲಿಗೆ ದಕ್ಕಿರುವಂಥದ್ದು. ಪ್ರತಾಪ್ ಸಿಂಹ ಅವರು, ನಾನು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ತುಂಬ ದೊಡ್ಡ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೇನೆ, ರೈಲ್ ತಂದಿದ್ದೇನೆ, ಹೀಗೆ ಹೇಳ್ತಾ ಹೋಗ್ತಾರೆ, ಪಟ್ಟಿಗಳನ್ನೇ ನೀಡ್ತಾ ನಾನು ಹಾಗೆ ಮಾಡಿದ್ದೇನೆ ಅಂತೇಳಿ. ಆದರೆ ಇಲ್ಲಿ ಮುಖ್ಯವಾಗಿ ಇರುವಂಥದ್ದು
ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಯಾಕೆ ಕೈ ತಪ್ಪಿತು ಅನ್ನುವಂಥದ್ದು. ಒಂದು, ಪ್ರತಾಪ್ ಸಿಂಹ ಅವರಿಗೆ ಬಿಜೆಪಿಯಲ್ಲಿಯೇ ಸ್ಥಳೀಯ ನಾಯಕರ ವಿರೋಧ ಇತ್ತು ಅನ್ನೋದನ್ನ ನಾವು ಒಪ್ಕೊಳ್ಳಬೇಕಾಗುತ್ತೆ. ರಾಮದಾಸ್ ಇರ್ಬೋದು, ಮತ್ತೆ ಬೇರೆ ಬೇರೆ ಸ್ಥಳೀಯ ಬಿಜೆಪಿ ಘಟಕದ ನಾಯಕರ ನಡುವೆ ಅಂತ ಹೊಂದಾಣಿಕೆ ಇರಲಿಲ್ಲ. ಹಾಗಾಗಿ ಬಿಜೆಪಿ ನಾಯಕರುಗಳೇ ಕೂಡ 3ನೇ ಬಾರಿಗೆ ಪ್ರತಾಪ್ ಸಿಂಹ ಅವರು ಸ್ಪರ್ಧೆ ಮಾಡೋದನ್ನ ವಿರೋಧ ವ್ಯಕ್ತಪಡಿಸಿದ್ರು. ಜೊತೆಗೆ ಹೈಕಮಾಂಡ್ಗೂ ಕೂಡ ಈ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ರು. ಒಂದು ವೇಳೆ ನೀವು 3ನೇ ಬಾರಿಗೆ ಪ್ರತಾಪ್ ಸಿಂಹ ಅವರಿಗೆ ಏನೋ ಟಿಕೆಟ್ ಕೊಟ್ರೆ ಗೆಲುವು ಕಷ್ಟ, ಅವರಿಗೆ ನಾವು ಬೆಂಬಲವನ್ನ ಸೂಚಿಸೋದಿಲ್ಲ ಅನ್ನುವಂಥದ್ದನ್ನ ಮೆಸೇಜ್ ಅನ್ನ ಕೊಟ್ಟಿದ್ರು. ಹಾಗಾಗಿ ಹೈಕಮಾಂಡ್ ಸುಮ್ಮನೆ ಟಿಕೆಟ್ ಅನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿನ ಉಸ್ತುವಾರಿಗಳನ್ನ ಕೊಡುತ್ತೆ, ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಅನ್ನ ತೆಗೆದುಕೊಳ್ಳುತ್ತೆ, ಯಾರ ಪರವಾಗಿದೆ, ಯಾರ ಪರವಾಗಿ ಮತದಾರರು ಇದ್ದಾರೆ ಅನ್ನೋದನ್ನ ತೆಗೆದುಕೊಂಡು ಕೊನೆಗೆ ಅಳೆದು ತೂಗಿ ಯಾರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನೋದನ್ನ ಬಿಜೆಪಿ ತನ್ನ ನಿಲುವನ್ನು ತೆಗೆದುಕೊಂಡಿದೆ. ಹಾಗಾಗಿ ಯದುವೀರ್ ಅವರಿಗೆ ಟಿಕೆಟ್ ಕೊಟ್ಟಿದೆ. ಪ್ರತಾಪ್ ಸಿಂಹ ಅವರಿಗೆ ಸ್ಥಳೀಯವಾಗಿಯೇ ವಿರೋಧ ಇರುವಂತಹದ್ದು, ಸ್ಥಳೀಯ ನಾಯಕರನ್ನೇ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿ ಅವರು ವಿಫಲ ಆಗಿರೋದು ಒಂದಾದ್ರೆ, ಇನ್ನೊಂದು ಮುಖ್ಯ ಕಾರಣ ಲೋಕಸಭೆಯ ಭದ್ರತಾ ವಿಚಾರ ಅನ್ನುವಂಥದ್ದು. ಅವರ ಕ್ಷೇತ್ರದ ಮನೋರಂಜನ್ ಅನ್ನುವಂಥ ಒಬ್ಬ ವ್ಯಕ್ತಿಗೆ ಟಿಕೆಟ್ ಅನ್ನ ಪಾಸನ್ನು ಕೊಟ್ಟರು. ಆ ಲೋಕಸಭೆಯ ಒಂದು ಭದ್ರತೆ ವಿಚಾರದಲ್ಲಿ ದೊಡ್ಡ ಅವಘಡ ಆಯಿತು. ಆಮೇಲೆ ಸ್ಮೋಕ್ ಬಾಂಬು ಅವೆಲ್ಲ ದೊಡ್ಡ ಸುದ್ದಿ ಆಯಿತು, ನ್ಯಾಷನಲ್ ಲೆವೆಲ್ಗೆ ಸುದ್ದಿ ಆಯಿತು. ಇದು ಕೂಡ ಒಂದು ರೀತಿ ಪ್ರತಾಪ್ ಸಿಂಹ ಅವರಿಗೆ ಒಂದು ರೀತಿ. ಇನ್ನೊಂದು, ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರತಾಪ್ ಸಿಂಹ ಅವರು ಕೇವಲ ಮಾಧ್ಯಮಗಳ ಮುಂದೆ ಬಿಜೆಪಿ ಪಕ್ಷವನ್ನು ಸಮರ್ಥನೆ ಮಾಡಿಕೊಳ್ಳುವ ನೆಲೆಯಲ್ಲಿ ಭಾಷಣಗಳನ್ನು ಫೈರ್ ಬ್ರ್ಯಾಂಡ್ ಅನ್ನೋ ಥರದಲ್ಲಿ ಮಾತಾಡ್ತಿದ್ರೆ ಹೊರತು ಸ್ಥಳೀಯವಾಗಿಯೇ ಇದ್ದಂಥ ತಮ್ಮ ವಿರುದ್ಧದ ಏನು ಈ ಒಡಕನ್ನ, ಭಿನ್ನಮತವನ್ನ ಸರಿಪಡಿಸಿಕೊಳ್ಳುವ ಕೆಲಸವನ್ನ ಮಾಡಲಿಲ್ಲ. ಹಾಗಾಗಿ ಸ್ಥಳೀಯವಾಗಿ ಅವರು ವಿರೋಧವನ್ನ ಕಟ್ಟಿಕೊಳ್ಳಬೇಕಾಯಿತು. ಇನ್ನೊಂದು ವಿಚಾರ ಏನು ಅಂದರೆ, ಅವರು ಮಾತಾಡ್ತಾ ಟಿಕೆಟ್ ಸಿಗದೆ ಅಸಮಾಧಾನದ ಹಿನ್ನೆಲೆಯ ಸಂದರ್ಭದಲ್ಲಿ ಅವರು ಮಾತಾಡ್ತಾ ಹೇಳ್ತಾರೆ, ಯದುವೀರ್ ಅವ್ರಿಗೆ ಹೇಳ್ತಾರೆ, AC ರೂಮಲ್ಲಿ ಕೂತಿರೋರಿಗೆ ಜನಸೇವೆ ಮಾಡೋದು ಬಹಳ ಕಷ್ಟ ಆಗತ್ತೆ. ಅವರು ಜನರಿಗೆಲ್ಲ ರಾಜರ ವಂಶಸ್ಥರು ಅಂದರೆ, ರಾಜರು ಅಂದರೆ ಜನರು ಅವ್ರಿಗೆ ಕೈ ಮುಗಿತಾರೆ. ಈಗ ಇವ್ರು ಜನರ ಬಳಿ ಹೋಗಬೇಕು, ಅದು ಅಷ್ಟು ಸುಲಭದ ಕೆಲಸ ಅಲ್ಲ, AC ರೂಮಲ್ಲಿ ಕೂತ್ಕೊಂಡಷ್ಟು ಸುಲಭ ಅಲ್ಲ ಅಂತ ಹೇಳಿದ್ದಾರೆ. ಅವ್ರ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಅರಮನೆಯ ಹವಾನಿಯಂತ್ರಿತ ಕೊಠಡಿಯಲ್ಲಿ ರಾಜನಾಗಿ ಇರುವ ಬದಲು ಪ್ರಜಾಪ್ರಭುತ್ವ 1947ರಲ್ಲೇ ಬಂದಿದೆ. ಹಾಗಾಗಿ ರಾಜ ಮತ್ತು ಪ್ರಜೆಗಳ ಮಧ್ಯದಲ್ಲಿ ವ್ಯತ್ಯಾಸ ಇಲ್ಲ, ನಾನು ಪ್ರಜೆಗಳ ರೀತಿಯಲ್ಲಿ ಬದುಕ್ತೀನಿ ಅಂತ ಬಂದಾಗ ಅದನ್ನು ಸ್ವಾಗತಿಸಲೇಬೇಕಾಗುತ್ತೆ. ಒಬ್ಬ ಪ್ರಜೆಯಾಗಿ ಬದುಕಬೇಕು, ಪ್ರಜೆಗಳ ಕಷ್ಟಗಳಿಗೆ ನಾನು ಸ್ಪಂದಿಸಬೇಕು ಅಂತ ಬರುವಂಥದ್ದು ಶ್ಲಾಘನೀಯವಾದಂತಹ ಮತ್ತು ಸ್ವಾಗತಾರ್ಹವಾದಂತಹ ವಿಚಾರವಾಗುತ್ತೆ. ನಾನು 1947ರಲ್ಲಿ ಸ್ವಾತಂತ್ರ್ಯ ಬಂದಾದ ನಂತರ ರಾಜ ಮತ್ತು ಪ್ರಜೆ ಈ ಡಿಫ್ರೆನ್ಸ್ ಅನ್ನೋದು ಹೊರಟೋಯ್ತು. ಎಲ್ಲರೂ ಪ್ರಜೆಗಳೇ. ಯದುವೀರವರು ಕೂಡ ಪ್ರಜೆಗಳ ಜೊತೆ ಪ್ರಜೆಗಾಗಿ ಬದುಕೋದಕ್ಕೆ ಬಂದಾಗ ನಿಜಕ್ಕೂ ನಾವೆಲ್ಲರೂ ಕೂಡ ಸ್ವಾಗತಿಸೋಣ. ಅವರು ಒಬ್ಬ ಜನಪ್ರತಿನಿಧಿಯಾಗಿ ಪ್ರಜೆಗಳ ಜೊತೆ ಬದುಕಕ್ಕೆ ಬರೋದ್ರಿಂದ ಅಡ್ವಾಂಟೇಜ್ ಭಾಳಷ್ಟಿದೆ. ಅದಕ್ಕೆ ಪ್ರತಿಯಾಗಿ ಯದುವೀರ್ ಒಡೆಯರ್ ಅವರು ಕೂಡ ನಾನು ಕೂಡ ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ 1 ವರ್ಷದ ಹಿಂದೆನೇ ರಾಜಕಾರಣಕ್ಕೆ ಬರಬೇಕು ಅನ್ನುವಂಥ ತಯಾರಿಯನ್ನು ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ದಾರೆ. ಇದೀಗ ಪ್ರತಾಪ್ ಸಿಂಹ ಮತ್ತು ಯದುವೀರ್ ಒಡೆಯರ್ ಅವರು ಕೂಡ ಜೊತೆಗೆ ಕೂತು ಕಾಫಿ, ಟೀ ಎಲ್ಲ, ಚಹಾ ಎಲ್ಲ ಕುಡಿದು ಎಲ್ಲ ಒಂದು ಹಂತಕ್ಕೆ ಬಂದಿದೆ ಅಂತ ಹೇಳಿದ್ರು ಕೂಡ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಭಿನ್ನ ಮತದ ಬಿಜೆಪಿ ಪಾಳೆಯದಲ್ಲಿ ಭಿನ್ನ ಮತದ ಒಂದು ದಳ್ಳೂರಿ ಹೊಗೆ ಆಡ್ತಾನೆ ಇದೆ. ಪ್ರತಾಪ್ ಸಿಂಹ ಅವ್ರನ್ನ ಬೆಂಬಲಿಸುವಂಥ ಬೆಂಬಲಿಗರು ಒಂದೆಡೆ ಆದರೆ, ಪ್ರತಾಪ ಸಿಂಹ ಅವರ ವಿರೋಧಿಗಳು ಕೂಡ ಈಗ ಯದುವೀರ್ ಒಡೆಯರ್ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು. ಇನ್ನೊಂದು, ಪ್ರತಾಪ್ ಸಿಂಹ ಅವರು ಒಂದು ಮುಖ್ಯವಾದಂಥ ಒಂದು ಮಾತಿನ ವಿಷಯವನ್ನು ಸಿಡಿಸಿದ್ದಾರೆ, ಒಂದು ಬಾಂಬನ್ನು ಹಾಕಿದ್ದಾರೆ. ಏನಂದರೆ, ಇಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಆಗಿದೆ ಅಂತ. ಸಿದ್ದರಾಮಯ್ಯ ಅವರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಯಾರ ಹತ್ರ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂದರೆ, ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನು ಗಟ್ಟಿಗೊಳಿಸೋದಕ್ಕೋಸ್ಕರ ಯಡಿಯೂರಪ್ಪ ಅವರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯ? ರಾಜಕಾರಣದಲ್ಲಿ ಇವೆಲ್ಲವೂ ಸಾಧ್ಯವಾ? ಹಾಗೆ ನೋಡಿದ್ರೆ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಅವರ ನಡುವಿನ ಈ ಬಾಂಧವ್ಯ ಇದೆಯಲ್ಲ, ರಾಜಕೀಯದ ಹೊರತಾಗಿ ಇರುವ ಬಾಂಧವ್ಯ ತುಂಬ ಚೆನ್ನಾಗಿದೆ.
ಆದರೆ ಇದನ್ನು ಹೆಂಗೆ ವಿಶ್ಲೇಷಣೆ ಮಾಡಬೇಕು, ಅದನ್ನ ಹೆಂಗೆ ಒಪ್ಕೋಬೇಕು ಅನ್ನೋದು ಕೂಡ ಅದು ಚರ್ಚೆಗೆ ಬಿಟ್ಟಿರುವಂಥ ವಿಷಯ. ಆದರೆ ಪ್ರತಾಪ್ ಸಿಂಹ ಅವರು ಕೂಡ ಈ ವಿಚಾರವನ್ನು ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಅಂದರೆ ಹೊಂದಾಣಿಕೆ ಮಾಡಿಕೊಂಡು ನನ್ನನ್ನು ಮೂಲೆ ಗುಂಪು ಮಾಡೋದಕ್ಕೋಸ್ಕರ ಈ ರೀತಿ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ಈಗ ಕಾಂಗ್ರೆಸ್ ಇಷ್ಟು ದಿನ ಆ ಕ್ಷೇತ್ರದ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂಡಿರಲಿಲ್ಲ. ನೋಡೋಣ ಯಾರು ಅಭ್ಯರ್ಥಿ ಆಗ್ತಾರೆ, ಏನು ಮಾಡ್ಬೋದು ಅಂತ ಒಂದು ಹಂತದಲ್ಲಿ ಒಂದು ಮೌನವಾಗಿತ್ತು. ಯಾವಾಗ ಪ್ರತಾಪ್ ಸಿಂಹ ಅವರ ಬದಲಾಗಿ ಯದುವೀರ್ ಒಡೆಯರ್ ಅವರನ್ನ ಆ ಕ್ಷೇತ್ರದಲ್ಲಿ ಕಣಕ್ಕಿಳಿಸಬೇಕು ಅಂತ ಬಿಜೆಪಿ ನಿರ್ಧಾರ ಮಾಡುತ್ತೋ ಆ ಕ್ಷಣದಿಂದಲೂ ಕೂಡ ಕಾಂಗ್ರೆಸ್ ಅಲ್ಲಿ ಯದುವೀರ್ ಅವರಿಗೆ ಸರಿ ಸಮಾನವಾಗಿ ಪೈಪೋಟಿ ಕೊಡಬಲ್ಲಂತಹ ಅಭ್ಯರ್ಥಿಯನ್ನ ಅಖಾಡಕ್ಕಿಳಿಸಬೇಕು ಅನ್ನುವಂಥ ಯೋಚನೆಯಲ್ಲಿ ತೊಡಗಿದ ಪರಿಣಾಮವಾಗಿ ಸಮರ್ಥ ಅಭ್ಯರ್ಥಿಯ ಹುಡುಕಾಟದಲ್ಲಿ ನಿರತರಾಗಿದ್ದಾರೆ. ಸಮರ್ಥ ಅಭ್ಯರ್ಥಿ ಯಾರಾಗಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈಗ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಜಾತಿ ಮುಖ್ಯ ಆಗುತ್ತಾ ಅಥವಾ ಮುಖ್ಯ ಆಗಲ್ವಾ ಅಂತ ನೋಡಿದ್ರೆ ಜಾತಿ ಖಂಡಿತ ಮುಖ್ಯ ಆಗತ್ತೆ. ಸೊ ಅಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ಅತಿ ಹೆಚ್ಚಿವೆ. ಹಾಗಾಗಿ ಒಕ್ಕಲಿಗ ಸಮುದಾಯದ ಅಭ್ಯರ್ಥಿಗೆ ಮಣೆ ಹಾಕಿದ್ರೆ ಆ ಸಮುದಾಯದವರು ನಮಗೆ ಬೆಂಬಲ ಕೊಡ್ಬೋದು. ಒಂದು 4,20,000 ಮತಗಳು ಒಕ್ಕಲಿಗ ಸಮುದಾಯದವರು ಇದ್ದಾರೆ ಅಂತ ಒಂದು ಲೆಕ್ಕಾಚಾರ ಇದೆ. ಜೊತೆಗೆ ಕುರುಬ ಸಮುದಾಯ 1,00,000 ಚಿಲ್ಲರ ಇದೆ. ಮತ್ತೆ ಮುಸ್ಲಿಂ ಸಮುದಾಯ 1,50,000, ನಾಯಕ ಸಮುದಾಯ 1,00,000, OBC 2,00,000, ಬ್ರಾಹ್ಮಣ ಸಮುದಾಯ 1,30,000. ಹೀಗೆ ಒಂದು ಲೆಕ್ಕಾಚಾರ. ಅದೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಕ್ಕಲಿಗ ಸಮುದಾಯದವರು ಇದ್ದಾರೆ. ಆದರೆ ಈಗ ಒಕ್ಕಲಿಗ ಸಮುದಾಯವನ್ನು ಪರಿಗಣಿಸಿ ಅಲ್ಲಿ ಟಿಕೆಟ್ ಕೊಡಬೇಕಾ, ಹಂಗೆ ನೋಡೋದಾದ್ರೆ ಲಕ್ಷ್ಮಣ್ ಅವರಿಗೆ ಕೊಡಬೇಕು ಅನ್ನೋದು ಲೆಕ್ಕಾಚಾರಗಳು ನಡೀತಿದ್ದಾವೆ. ಮತ್ತು ಇನ್ನೊಬ್ಬ ಯಾರೋ ಒಕ್ಕಲಿಗ ಸಮುದಾಯದ ಸುಶ್ರುತ್ ಗೌಡ ಅಂತೇಳಿ ಅವ್ರಿಗೆ ಕೊಡಬೇಕು ಅನ್ನುವಂಥ ಚಿಂತನೆ ನಡೀತಾ ಇದೆ. ಅದೆಲ್ಲರ ಹೊರತಾಗಿ ಈ ಒಂದು ಕಣ ರಂಗೇರಬೇಕು, ಕಳೆಗಟ್ಟಬೇಕು, ಮತ್ತು ಇಲ್ಲಿ ನಾವು ನಮ್ಮ ಅಸ್ಮಿತೆಯನ್ನು ಕಂಡುಕೊಳ್ಬೇಕು, ಹೇಗಾದರೂ ಮಾಡಿ ಈ ಕ್ಷೇತ್ರವನ್ನು ನಾವು ಗಿಟ್ಟಿಸ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರದ ಭಾಗವಾಗಿ ಸಿದ್ದರಾಮಯ್ಯ ಅವರು ತಮ್ಮ ಮಗ ಯತೀಂದ್ರ ಅವರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಕೂಡ ಮಾಡಿದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ಆಗ್ತಿದ್ದಾವೆ. ಒಂದು ವೇಳೆ ಯತೀಂದ್ರ ಕಣಕ್ಕಿಳಿದ್ರೆ ಈ ಕ್ಷೇತ್ರ ಅತ್ಯಂತ ರಣಕಣವಾಗಿ ರೂಪುಗೊಳ್ಳುವುದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಜೊತೆಗೆ ಬಿಜೆಪಿ ಪಾಲಿಗೆ ಇದು ತುಂಬಾ ಈಸಿ ಟಾಸ್ಕ್ ಅಂತೂ ಖಂಡಿತ ಅಲ್ಲ. ಯಾಕೆಂದ್ರೆ ಇಲ್ಲಿ ಈಗಾಗಲೇ ಪಕ್ಷದಲ್ಲಿ ಸ್ಥಳೀಯವಾಗಿ ಇದ್ದಂಥ ಹಾಲಿ ಸಂಸದನಿಗೆ ಟಿಕೆಟನ್ನು ಕೋಕ್ ಮಾಡಿ ಈಗ ಯದುವೀರವ್ರಿಗೆ ಕೊಟ್ಟಿರೋದ್ರಿಂದ ಆ ಒಂದು ಭಿನ್ನಮತವನ್ನು ಸರಿಪಡಿಸ್ಕೊಂಡು ಅಧಿಕಾರಕ್ಕೆ ಬರಬೇಕು, ಜನರ ಮತವನ್ನು ಸೆಳೆಯಬೇಕು ಅಂದರೆ ಅದು ಅಷ್ಟು ಸುಲಭದ ಕೆಲಸವೂ ಅಲ್ಲ. ಜೊತೆಗೆ ಕಾಂಗ್ರೆಸ್ಗೆ ಮುಖ್ಯಮಂತ್ರಿಗಳಿಗೆ ಹೇಗಾದರೂ ಮಾಡಿ ಈ ಕ್ಷೇತ್ರವನ್ನು ನಾವು ಪಡೆದುಕೊಂಡು ಒಂದು ಪ್ರತಿಷ್ಠೆಯಾಗಿ ನೋಡಿ, ಒಂದು ವೇಳೆ ಏನಾದರೂ ಸೋತ್ರೆ ಮುಖ್ಯಮಂತ್ರಿಗಳಿಗೆ ತಮ್ಮ ಕ್ಷೇತ್ರ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರದಲ್ಲೇ ಗೆಲ್ಲೋದಿಕ್ಕಾಗಲಿಲ್ಲ, ಆ ಕ್ಷೇತ್ರವನ್ನು ಪಡೆದುಕೊಳ್ಳಿಲ್ಲ ಅಂತ ಹೇಳಿ ಅವಮಾನ ಆಗುತ್ತೆ ಅನ್ನುವ ವಿಚಾರಗಳು ಕೂಡ ಬರ್ತವೆ. ಹಾಗಾಗಿ ಇದನ್ನು ನಾವು ಪಡಿಬೇಕು, ಅಂದರೆ ಒಂದು ರೀತಿ ಒಂದು ಜಿದ್ದಾಜಿದ್ದಿನ ಕಣವಾಗಿ ರೂಪುಗೊಳ್ಳುವ ಸಾಧ್ಯತೆಗಳು ತುಂಬ ದಟ್ಟವಾಗಿವೆ. ಹಾಗಾಗಿ ಇಲ್ಲಿನ ಮತದಾರರು ಅಭಿವೃದ್ಧಿ ನೋಡ್ತಾರಾ, ಜಾತಿ ನೋಡ್ತಾರಾ, ಸರ್ಕಾರವನ್ನು ನೋಡ್ತಾರಾ, ಅಥವಾ ರಾಜ್ಯದಲ್ಲಿರುವ ಸರ್ಕಾರ ನೋಡ್ತಾರಾ, ಕೇಂದ್ರದಲ್ಲಿರುವಂಥ ಸರ್ಕಾರ ನೋಡ್ತಾರಾ, ಯಾವುದನ್ನಕ್ಕೆ ಮಣೆ ಹಾಕ್ತಾರೆ ಅನ್ನೋದು ಬಹಳ ಮುಖ್ಯ. ಆದರೆ ಮೈಸೂರು ಮತ್ತು ಈ ಕೊಡಗು ಕ್ಷೇತ್ರ ಇದೆಯಲ್ಲ, ಅತ್ಯಂತ ಆಕರ್ಷಣೀಯವಾದಂತಹ ಒಂದು ಕ್ಷೇತ್ರ ಅಂದರೆ ತಪ್ಪಾಗಲಾರದು. ಯಾಕೆಂದರೆ ಸಾಂಸ್ಕೃತಿಕವಾಗಿಯೂ ಸಾಮಾಜಿಕವಾಗಿಯೂ ಮತ್ತು ಪ್ರವಾಸೋದ್ಯಮ ನೆಲೆಯಲ್ಲೂ ಕೂಡ ಮಗದಷ್ಟು ಅಭಿವೃದ್ಧಿ ಪಡಿಸುವಂಥ ಅವಕಾಶಗಳು ತುಂಬಾ ಇವೆ. ಯಾರು ಆರಿಸಿ ಬರ್ತಾರೋ ಅವರಿಗೆ ಅಭಿವೃದ್ಧಿ ಮಾಡೋದಕ್ಕೆ ದೊಡ್ಡ ಚಾಲೆಂಜ್ ಇದೆ. ಮತ್ತು ನೀವು ಎಷ್ಟು ವಿಸ್ತರಿಸ್ತೀರಿ, ಎಷ್ಟು ಕೆಲಸ ಮಾಡ್ತೀರಿ, ಅಷ್ಟು ಮಾಡಬಹುದು ಅನ್ನುವಂಥ ಒಂದು ಅಗಾಧತೆಯನ್ನು ಈ ಕ್ಷೇತ್ರ ಇಟ್ಟುಕೊಂಡಿದೆ. ಯಾರು ಹೇಗೆ ಈ ಚುನಾವಣೆಯಲ್ಲಿ ಜನರ ಮನಸ್ಸನ್ನ, ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡು ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಾರೆ ಅನ್ನೋದು ಕೂಡ ತುಂಬ ಕುತೂಹಲವನ್ನು ಮೂಡಿಸಿದೆ. ಇಲ್ಲಿ ರಾಜಕಾರಣ, ಇಲ್ಲಿ ಜಾತಿ ಮುಖ್ಯ ಆಗತ್ತಾ, ಇಲ್ಲಿ ಸಿದ್ಧಾಂತಗಳು ಮುಖ್ಯ ಆಗ್ತವಾ, ಇಲ್ಲಿ ಅಧಿಕಾರ ಬಹಳ ಮುಖ್ಯ ಆಗತ್ತಾ, ಸರ್ಕಾರದ ಬಲಾಬಲ ಪ್ರಭಾವ ಮುಖ್ಯ ಆಗತ್ತಾ ಗೊತ್ತಿಲ್ಲ. ಜನ ಯಾರಿಗೆ ಅಂತಿಮವಾಗಿ ಮಣೆ ಹಾಕ್ತಾರೆ ಅನ್ನೋದನ್ನ ನಾವು ಕಾದು ನೋಡಲೇಬೇಕು. ಆದರೆ ಒಟ್ಟಾರೆಯಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಒಂದು ರೀತಿಯ ಕದನವಾಗಿ, ಒಂದು ರೀತಿ ರಣಕಣ, ಒಂದು ರೀತಿ ಒಂದು ಆಕರ್ಷಕವಾದಂಥ ಕ್ಷೇತ್ರವಾಗಿ ರೂಪುಗೊಂಡಿದೆ. ಯಾರು ಹೇಗೆ ಜನರ ನಾಡಿ ಮಿಡಿತವನ್ನು, ಯಾರು ಹೇಗೆ ಜನರ ಹೃದಯವನ್ನು ತಟ್ಟುತ್ತಾರೆ,
ತಟ್ಟಿ ಕ್ಷೇತ್ರದಲ್ಲಿ ವಿರಾಜಮಾನರಾಗ್ತಾರೆ ಅನ್ನೋದನ್ನ ಕಾದು ನೋಡೋಣ. ಮತ್ತೊಂದು ಲೋಕಸಭಾ ಕಣದೊಂದಿಗೆ, ಲೋಕಸಭಾ ಕ್ಷೇತ್ರದ ವಿಷಯದೊಂದಿಗೆ ನಾನು ಹಾಜರಾಗ್ತೇನೆ. ಅಲ್ಲಿನ ಬಲಾಬಲ ಹೇಗಿದೆ, ಅಲ್ಲಿ ಯಾರು ಯಾರಿಗೆ ಮಣೆ ಹಾಕ್ತಾರೆ, ಯಾರು ಯಾರನ್ನ ಗೆಲ್ಲಿಸ್ತಾರೆ, ಅಲ್ಲಿನ ತಂತ್ರಗಳೇನು, ಪ್ರತಿತಂತ್ರಗಳೇನು, ಆಡಳಿತ ಮತ್ತು ಪ್ರತಿಪಕ್ಷಗಳು ಯಾವೆಲ್ಲ ತಂತ್ರಗಾರಿಕೆಯಲ್ಲಿ ನಿರತವಾಗಿವೆ, ಅಲ್ಲಿ ಯಾವ ವಿಚಾರ ವರ್ಕೌಟ್ ಆಗುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೂ ನೀವು ಅಶ್ವವೇಗ ನ್ಯೂಸ್ ಚಾನಲ್ ಅನ್ನು ತಪ್ಪದೇ ನೋಡ್ತಾ ಇರಿ. ನಮಸ್ಕಾರ.